ಮನ್ಸಲ್ಲಿ ಏನ್ ನಡೀತಿದೆ ಅಂತ ಮುಖದಲ್ಲೇ ಗೊತ್ತಾಗ್ತಿದ್ಯಲ್ಲಪ್ಪ. ಸಂತೋಷ ಉಕ್ಕಿ ಹರಿತಾ ಇದೆ, ನೀನೇ ನೋಡು. ದಾಮಿನಿ, ಸಾಕು ಅಂದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅತ್ತೆ, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಪಾಪ ಯಾವುದೇ ಹೆಣ್ಣಾಗ್ಲಿ ತನ್ನ ಮದ್ವೆ ಮುರಿದೋದ್ರೆ ಅವ್ರ ಜೀವನನೇ ನಾಶವಾಗೋಗುತ್ತೆ. ಆ ಅವಮಾನದಿಂದ ಕೆಲವರು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ. ಅದೇ ತರ ಪಾರ್ವತಿನೂ. ಅನುಷ್ಕಾ, ನೀನು ಈ ಮನೆಗೆ ಹೊಸೊಬ್ಳು. ಪಾರ್ವತಿ ಬಗ್ಗೆ ಹೀಗೆ ಏನೇನೋ ಮಾತಾಡೋದು ಸರಿಯಲ್ಲ. ಪಾರ್ವತಿ ಏನು ಅಂತ ಈ ಮನೆಯವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲ ಆದಿ, ಅದು ಪ್ಲೀಸ್, ಪಾರ್ವತಿ ಬಗ್ಗೆ ಇನ್ಯಾರು ಒಂದು ಮಾತು ಕೂಡ ಆಡ. ಸಾವಿತ್ರಕ್ಕ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೀವೆಲ್ಲರಿಗೂ ತಿಂಡಿ ಬಡಿಸ್ತೀರಿ. ಬರ್ತೀನಿ. ಹರೀಶ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ, ನಿಮ್ಮ ಮುಂದೆನೇ ಇವತ್ತು ಜೀವ ಬಿಟ್ಬಿಡ್ತೀನಿ. ನನ್ನ ಮೌನ ನಿನ್ನ ಮೌನದ ಹಾಗೆ ಕಾಡ್ತಾ ಇದೆ. ಇಬ್ರು ಎದುರಿಗೆ ಇರ್ತೀವಿ, ಆದರೆ ಮಾತುಗಳು ಮರುಗಟ್ಟು ಹೋಗಿದೆ. ಹುಟ್ಟು ಕೂಸಾಗಿದ್ದಿದ್ರೆ ಕೂಡಿಸಿ ಕೇಳ್ಬೋದಾಗಿತ್ತು. ಆದರೆ ಬೆಳೆದು ನಿಂತಿರೋ ಹುಡುಗಿ ಅಪ್ಪನಾಗಿ ಕೇಳೋದು ಮುಜುಗರವಾಗುತ್ತೆ. ಅವಳ ಗೆಳತಿಯರಿಗಾದ್ರೂ ಹೇಳಿ ನನ್ನ ಹೃದಯದ ಭಾರ ಇಳಿಸ್ಕೊಳ್ಳೋಣ ಅಂದ್ರೆ, ಅವಳಿಗಿರೋ ಏಕೈಕ ಗೆಳತಿ ಅಂದ್ರೆ ನೀನೇ. ಅದಕ್ಕೆ ನಿನ್ನ ಮುಂದೆ ನನ್ನ ಮನಸ್ಸಿನ ಮಾತುಗಳನ್ನು ತೆರೆದಿಡ್ತಾ ಇದ್ದೀನಿ. ನಿನ್ನ ಜೊತೆ ಅವಳ ಮಾತುಕತೆ ಮುಕ್ತವಾಗಿರುತ್ತೆ. ಮುಂದಿನ ಸಾರ್ತಿ ಅವಳು ನಿನ್ನ ಭೇಟಿಯಾದಾಗ ನನ್ನ ಅಂತರಾಳವನ್ನು ನೀನು ಅವಳು ತಿಳಿಸ್ಬೇಕು. ಈ ಸ್ವಾರ್ಥಿ ಅಪ್ಪನ ಸಾಧ್ಯವಾದ್ರೆ ಕ್ಷಮಿಸ್ಬಿಡು ಅಂತ ಹೇಳು. ನೀನು ಹೇಳಿದ್ರೆ ಕೇಳ್ತಾಳೆ ಅವಳು. ನಿನ್ನೆ ನಾನು ಹುಚ್ಚಾಪಟ್ಟೆ ಆಡ್ಬಿಟ್ಟೆ. ನನ್ನ ನೋವನ್ನೇ ದೊಡ್ಡದು ಮಾಡಿಕೊಂಡು ಮೆರೆದು ಆಡ್ಬಿಟ್ಟೆ. ಆ ಹೆಣ್ಣು ಮಗಳ ಮದುವೆ ಅಲ್ವಾ ಮುರಿದು ಬಿದ್ದಿರೋದು. ಅವಳ ನೋವಿಗೆ ಸ್ಪಂದಿಸಬೇಕಾದ್ದು ತಂದೆಯಾಗಿ ನನ್ನ ಕರ್ತವ್ಯ ಅಲ್ವಾ. ನಾನು ಸೋತ್ಬಿಟ್ಟೆ. ಪಾಪ ನನ್ನ ಮಗಳು ಅದೇನೇ ನೋವು ಅನುಭವಿಸ್ತಿದ್ದಾಳೋ, ಮನಸ್ಸಿನಲ್ಲೇ ಅದೆಷ್ಟು ಸಂಕಟ ಪಡ್ತಿದ್ದಾಳೋ, ತಲೆಯಲ್ಲಿ ಏನೇನು ಓಡ್ತಿದೆಯೋ. ಅವಳ ಯಾವ ಭಾವನೆಗಳಿಗೂ ನಾನು ಹೆಗಲು ಕೊಡೋಕ್ಕಾಗ್ತಿಲ್ಲ. ಅವಳನ್ನ ಈ ಹಂತ ದಾಟೋದಕ್ಕೆ ಶಕ್ತಿ ಕೊಡು ದೇವ್ರೇ ಅಂತ ಕೇಳ್ಕೋಬಹುದು ಅಷ್ಟೇ. ನನ್ನ ತಾಯಿ ತೀರಿ ಹೋದ ವರ್ಷದಲ್ಲೇ ನಮ್ಮ ಪಾರ್ವತಿ ಹುಟ್ಟಿದ್ದು. ನನ್ನ ತಾಯಿ ಸ್ವರೂಪದಲ್ಲೇ ಅವಳು ಹುಟ್ಟಿದಾಳೆ ಅಂತ ನಂಬಿದ್ದೆ. ಇವತ್ತು ಅವಳ ಮಡಿಲಲ್ಲಿ ಮಗುವಾಗಿ ಹತ್ಬಿಡೋಣ ಅಂತ ಅನ್ಸಿತ್ತು. ಆದ್ರೆ ಆ ಮಗು ಕಣ್ಣೀರು ಬರ್ಸೋರು ಯಾರು? ಪಾಪ ನನ್ನ ಮಗಳು ಮುಗ್ದೆ, ಹರಿಯೋ ನೀರಿನ ಹಾಗೆ ನಿರಾಳ, ನಿಷ್ಕಲ್ಮಶ. ನಿನ್ನ ಮಾತು ಕೇಳ್ತಾಳೆ ಅವಳು, ನಿನ್ನ ಜೊತೆ ಮಾತಾಡ್ತಾಳೆ. ಅವಳು ತಿಳಿಸ್ಬಿಡು. ಈ ಅಪ್ಪನ್ನ ಕ್ಷಮಿಸ್ಬಿಡು ಅಂತ ಕೈ ಮುಗಿದು ಕೇಳ್ಕೊಂಡೆ ಅಂತ ತಿಳಿಸ್ಬಿಡು ತಾಯಿ. ಬಾ ಪಾರ್ವತಿ, ನನಗೆ ಕ್ಷಮಿಸ್ಬಿಡೆ. ಕ್ಷಮಿಸ್ಬಿಡೆ ತಾಯಿ.
ನನಗೆ ಯಾಕೋ ಇವಳು ಮದುವೆ ಮುರಿದು ಬಿದ್ದಿರೋದೇ ಇವಳು ತುಂಬಾ ಖುಷಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ಯಾವುದೇ ಹೆಣ್ಣಾಗ್ಲಿ ತನ್ನ ಮದ್ವೆ ಮುರಿದೋದ್ರೆ ಅವ್ರ ಜೀವನಾನೇ ನಾಶವಾಗೋಗುತ್ತೆ. ಆ ಅವಮಾನದಿಂದ ಕೆಲವರು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ. ಅದೇ ತರ ಪಾರ್ವತಿನೂ ಪಾರ್ವತಿ, ಪಾರ್ವತಿ, ಯಾಕೆ ಇಲ್ಲಿಗೆ ಬಂದು ಮುಖ ತೊಳ್ಕೊತಾ ಇದೀಯಾ? ಅದು ಅಡುಗೆ ಮನೇಲಿ ತುಂಬ ಹಬೆ ಇತ್ತಮ್ಮ, ತುಂಬ ಬಿಸಿ ಆಗ್ತಿತ್ತು. ಅದಕ್ಕೆ ಇಲ್ಲಿ ಬಂದು ಮುಖಕ್ಕೆ ನೀರು ಹಾಕೊಂಡು ತಂಪು ಮಾಡ್ಕೋತಿದ್ದೆ. ಇಡೀ ಮನೆಗೆ ಎಸಿ ಇದೆ. ಕಾದಿರೋದು ಅಡ್ಗೆ ಮನೆ ಅಲ್ಲ, ನಿನ್ನ ಮನಸ್ಸು. ತಂಪು ಮಾಡ್ಕೋಬೇಕಾಗಿರೋದು ಅದನ್ನ. ಮುಖದಲ್ಲಿ ಎಲ್ಲಾ ರೀತಿಯ ಭಾವನೆಗಳನ್ನು ಸರಾಗವಾಗಿ ಹೊರಗೆ ಹಾಕಿದ್ರು ಕಣ್ಣಿನಲ್ಲಿ ಕಾಣೋದು ಮಾತ್ರ ಮನಸ್ಸಿನ ಮೂಲೆಯಲ್ಲಿ ಅಡಗಿರೋ ಸತ್ಯ. ಈಗ ನಿನ್ನ ಮುಖದಲ್ಲಿ ತೋರ್ತಿರೋ ಭಾವನೆ ಸುಳ್ಳು. ನಿನ್ನ ಕಣ್ಣು ಸತ್ಯ ಹೇಳ್ತಿದೆ ಪಾರ್ವತಿ. ಅಮ್ಮ, ಕಣ್ಣೀರು ಕಾಣಬಾರ್ದು ಅಂತ ಮುಖಕ್ಕೆ ನೀರು ಹಾಕ್ಕೊಂಡಿದೀಯ. ಆದ್ರೆ ಮನಸ್ಸಿನ ನೋವು ಕಾಣದೇ ಇರೋ ಹಾಗೆ ಏನ್ ಮಾಡಕ್ಕಾಗುತ್ತೆ ಪಾರ್ವತಿ? ನನಗೆ ಯಾವ ನೋವು ಇಲ್ಲ ಅಮ್ಮ. ಹಾಗಾದ್ರೆ ಈ ಮುಖವಾಡ ಯಾಕೆ? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನಾನು ಮುಖವಾಡ ವಯಸ್ಸು ಬಂದಿರೋ ಹೆಣ್ಣು ಮಕ್ಕಳಿಗೆ ಹಠ ಸಹಜ, ಅದು ತಪ್ಪೇನಲ್ಲ. ಆದ್ರೆ ಭಾವನೆಗಳನ್ನ ಮುಚ್ಚಿಟ್ಕೊಳ್ಳೋ ಹಠ ಬೇಡ ಪಾರ್ವತಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆಲ್ಲ ಏನಿಲ್ಲ ಅಮ್ಮ. ಬಾಯಿ ತುಂಬಾ ಅಮ್ಮ ಅಂತ ಕರಿತಾ ಇದೀಯ. ಮಗಳು ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಹಿಂಜರಿದ್ರೆ ಅಮ್ಮನಿಗೆ ಮಗಳ ನೋವು ಅರ್ಥ ಆಗುದಿಲ್ವ? ದುಃಖ ತುಂಬಿದೆ. ಅಮ್ಮನ ಮುಂದೆ ಅದನ್ನ ಹೊರ ಹಾಕೋದಕ್ಕೆ ಮುಜುಗರ. ಅಮ್ಮ ಅದಕ್ಕೋಸ್ಕರ ಅಂತ ಒಂದು ಜಾಗ ಕೊಡ್ತಾಳೆ.